ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಮಾಡ್ಕೊಳ್ತಾ ಇದೆ. ಯಾವ ರೀತಿ ಡಿಫೈನ್ ಮಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು? ಕಳೆದ ಸೌಖ್ಯ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರುಗಳು ಕಳೆದ 4 ದಿನಗಳಿಂದನೂ ಸಹ ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟವನ್ನ ಮಾಡ್ತಾ ಇರೋದಕ್ಕೆ ಕಾಂಗ್ರೆಸ್ ಸಹ ಇವತ್ತು ಅದಕ್ಕೆ ಪ್ರತಿಯಾಗಿ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ನಾಯಕರುಗಳು ಕಳೆದ 4 ದಿನಗಳಿಂದನೂ ಸಹ ಉಭಯ ಸದನಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ನಾವು ಚರ್ಚೆಗೆ ಸಿದ್ಧ. ನಾಗೇಂದ್ರ ಅವರ ವಿಚಾರದಲ್ಲಿ ನೀವು ಏನೇ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಸಂಬಂಧಿಸಿದಂತ ಎಲ್ಲ ಉತ್ತರವನ್ನ ನಾವು ಕೊಡ್ಲಿಕ್ಕೆ ಸಿದ್ಧ ಅನ್ನೋ ಒಂದು ಉತ್ತರವನ್ನ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರುವಂತದ್ದು. ಆದ್ರೆ ಬಿಜೆಪಿ ನಾಯಕರುಗಳು ಭ್ರಷ್ಟ ಸಚಿವನಿಂದ ನಮಗೆ ಉತ್ತರ ಬೇಡ ಅನ್ನೋ ಒಂದು ವಾದವನ್ನ ಮಾಡ್ತಾ ಇರುವಂತದ್ದು, ಘೋಷಣೆಗಳನ್ನ ಕೂಗ್ತಾ ಇರೋದಕ್ಕೆ ಭ್ರಷ್ಟ ಸಚಿವ ನಾಗೇಂದ್ರ ಅವರಿಂದ ನಿಮಗೆ ಉತ್ತರ ಬೇಡವಾದ್ರೆ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಉತ್ತರವನ್ನ ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ. ಹೀಗಾಗಿ ನೀವು ಚರ್ಚೆಗೆ ಬನ್ನಿ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ಕಳೆದ 4 ದಿನಗಳಿಂದಲೂ ಸಹ ಮನವಿಯನ್ನ ಮಾಡ್ಕೋತಾ ಇರುವಂತದ್ದು. ಆದ್ರೆ ಬಿಜೆಪಿ ನಾಯಕರುಗಳು ಮಾತ್ರ ಬಿಗಿಪಟ್ಟನ್ನ ಬಿಡದೇನೆ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇರೋದಕ್ಕೆ ಇವತ್ತು ಕಾಂಗ್ರೆಸ್ನವರು ಕೌಂಟರ್ ಆಗಿ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಬಿಜೆಪಿಯ ವರ್ತನೆಯನ್ನ ಖಂಡಿಸಿ ಇವತ್ತು ಅವರು ಸಹ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಕಾಂಗ್ರೆಸ್ನ ನಾಯಕರುಗಳು ಬಿಜೆಪಿಯ ವರ್ತನೆ ಖಂಡಿಸುವುದರ ಜೊತೆಗೂ ಸಹ ಬಿಜೆಪಿ ನಾಯಕರುಗಳಿಗೆ ರಾಜ್ಯದ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಲಿಕ್ಕೆ ಅವರಿಗೆ ಮನಸ್ಸಿದ್ದಂತೆ ಕಂಡು ಬರ್ತಾ ಇಲ್ಲ. ಅದರ ಜೊತೆಗೂ ಸಹ ಬರದ ವಿಚಾರ ಚರ್ಚೆಗೆ ಬಂದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಹೀಗಾಗಿ ಬಿಜೆಪಿ ನಾಯಕರುಗಳು ಮೊಂಡವಾದವನ್ನ ಹಿಡಿದುಕೊಂಡು ನಾಗೇಂದ್ರ ಅವರ ವಿಚಾರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಬಿಜೆಪಿಯವರ ವರ್ತನೆ ಮತ್ತು ಜೆಡಿಎಸ್ನವರ ವರ್ತನೆಯನ್ನ ಇಡೀ ರಾಜ್ಯದ ಜನರು ನೋಡ್ತಾ ಇದ್ದಾರೆ ಅನ್ನೋ ಒಂದು ಮೂಲಕ ಇಡೀ ರಾಜ್ಯದ ಜನರಿಗೆ ಬಿಜೆಪಿಯ ವರ್ತನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ನಾಯಕರುಗಳು ಮುಂದಾಗ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಅಂಡ್ ದುರ್ಗೇಶ್ ಇಬ್ರು ಡೀಟೇಲ್ಸ್ಗೆ. ನೋಡಿ, ಒಂದ್ ಕಡೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರವನ್ನ ಡಿಫೈನ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದೆ. ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ನೋಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಶ್ ತಾನಿ, ರಾಮಲಿಂಗಾರೆಡ್ಡಿ ಸೇರಿದಂತೆ ಕೆಲವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದು ಮೈತ್ರಿ ನಾಯಕರುಗಳು ಎಲ್ಲರೂ ಸಹ ಸದನವನ್ನ ನಡೆಸಲಿಕ್ಕೂ ಅವಕಾಶವನ್ನ ಕೊಡದೇನೆ ಚರ್ಚೆಗೂ ಸಹ ಬರದೇನೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಕೌಂಟರ್ ಆಗಿ ಇವತ್ತು ಕಾಂಗ್ರೆಸ್ನ ಸಚಿವರುಗಳು ಮತ್ತು ಶಾಸಕರುಗಳು ಸಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಲಿಕ್ಕೆ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಬಿಜೆಪಿ ಅವರು ಕಳೆದ 4-5 ದಿನಗಳಿಂದನೂ ಸಹ ಸದನವನ್ನ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡದೇನೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ತಾ ಇರುವಂತದ್ದು. ಸರ್, ಏನ್ ಹೇಳ್ತೀರಿ? ಈಗ ಬಿಜೆಪಿಯವರಿಗೆ ಮತ್ತು JDS ಜಂಟಿಯಾಗಿ 3-4 ದಿನದಿಂದ ಈಗ ನಮ್ಮ ರಾಜ್ಯದಲ್ಲಿ ಬಹುತೇಕ ಎಲ್ಲ ಕಡೆ ಬರ ಇದೆ. ಭಾಳ ಮುಖ್ಯವಾಗಿ ಇದೆಲ್ಲ ಕೂಡ ಚರ್ಚೆ ಆಗಬೇಕಾಗಿತ್ತು. ಆದರೆ ಜವಾಬ್ದಾರಿಯುತವಾಗಿ ವಿಪಕ್ಷಗಳು ಸರಿಯಾಗಿ ನಡ್ಕೊಳ್ತಾ ಇಲ್ಲ. ಎಲ್ಲದರಲ್ಲೂ ಕೂಡ ರಾಜಕಾರಣ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಈಗಲಾದರೂ ಕೂಡ ಅವ್ರಿಗೆ ಸದ್ಬುದ್ಧಿ ಕೊಟ್ಟು ಇನ್ನು ಉಳಿದಿರ್ತಕ್ಕಂಥ 3 ದಿನಗಳ ಕಾಲ ಕಲಾಪ ನಡೆದರೆ, ವಿಶೇಷವಾಗಿ ಬೇರೆ ಯಾವುದನ್ನ ಚರ್ಚೆ ಆಗುತ್ತೋ ಬಿಡುತ್ತೋ ಬರೋದನ್ನ ಚರ್ಚೆ ಆಗಬೇಕಲ್ಲ, ಅಷ್ಟಾದರೂ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ವಿಪಕ್ಷಗಳು ಟೀಕೆ ಮಾಡಬೇಕು ಸರ್ಕಾರದ ವಿರುದ್ಧ. ನಾವು ತಪ್ಪುದಾರಿಗೆ ಹೋದಂಥ ಸಂದರ್ಭದಲ್ಲಿ ತಿದ್ದುವಂಥ ಕೆಲಸವನ್ನು ಮಾಡಬೇಕು. ಅದು ನಡೆಯದೆ ಕಲಾಪನೇ ನಡೆಸದೇ ಇರ್ತಕ್ಕಂಥದ್ದು ಸರಿ ಇಲ್ಲ. ಅವ್ರಿಗೇನಾದರೂ ಅಸಮಾಧಾನ ಇದ್ದರೆ ನಾಗೇಂದ್ರ ಬಗ್ಗೆ ಒಂದಿನ ಪ್ರೊಟೆಸ್ಟ್ ಮಾಡಿದರೆ ಮುಗಿದೋಗಿತ್ತು. ಆದರೆ ಅದನ್ನೇ ಇಟ್ಕೊಂಡು ಚರ್ಚೆಗೆ ಅವಕಾಶ ಕೊಡದೆ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಭ್ರಷ್ಟ ಸಚಿವರಿಂದ ನಮಗೆ ಉತ್ತರ ಬೇಡ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಸರ್, ಆಯಿತು, ಅವ್ರ ಪ್ರಶ್ನೆ ಬಂದಾಗ ಇವರು ಕೇಳದೇ ಇದ್ರೆ ಮುಗೀತು. ಈಗ ನಾಗೇಂದ್ರ ಅವ್ರ ಹತ್ರ ಅವ್ರಿಗೆ ಉತ್ತರ ತಗೊಳಕ್ಕೆ ಇಷ್ಟ ಇಲ್ವಾ, ಬಿಟ್ಬಿಡಿ, ಬೇರೆ ಯಾರನ್ನ ಸಚಿವರು ಕೊಡ್ತಾರೆ. ಅಥವಾ ನೀವು ಪ್ರಶ್ನೆ ಕೇಳೋದೇ ಬೇಡ ಅಷ್ಟೇ. ಮುಖ್ಯಮಂತ್ರಿಗಳು ಅಥವಾ ಬೇರೆ ಯಾರಾದರೂ ಮಂತ್ರಿಗಳು ಕೊಡ್ತಾರೆ. ಇಲ್ಲಾಂದ್ರೆ ಅವ್ರ ಪ್ರಶ್ನೆ ಬಂದಾಗ ನೀವು ಕೇಳದೇ ಇದ್ರೆ ಆಗಿತ್ತು. ಈಗ ಅವ್ರ ವಿರುದ್ಧವಾಗಿ ಇನ್ನು ಇಡಿ ಮತ್ತು CBI ಇಲ್ಲಿ ತನಿಖೆ ನಡೀತಾ ಇರುವಂತದ್ದು. ಹೀಗಾಗಿ ಅವ್ರ ರಾಜೀನಾಮೆಯನ್ನು ಪಡಿಲೇಬೇಕು ಅಂತ ಹೇಳ್ತಾ ಇರುವಂತದ್ದು. ಸರ್, ಇಡಿ, ಇನ್ಕಮ್ ಟ್ಯಾಕ್ಸು ನಮ್ಮ ದೇಶದಲ್ಲಿ ಸುಮಾರು 13 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಇಡೀ ದೇಶಕ್ಕೆ ಗೊತ್ತು. ಬಹುತೇಕ ವಿಪಕ್ಷಗಳನ್ನು
ಗುರಿಯಾಗಿಟ್ಕೊಂಡು ಇಡಿ ತನಿಖೆ, CBI ತನಿಖೆ, ಇನ್ಕಮ್ ಟ್ಯಾಕ್ಸು ಮಾಡ್ತಾ ಇದ್ದಾರೆ ಅಲ್ವಾ. ಆಮೇಲೆ ಕೇಂದ್ರ ಸರ್ಕಾರದ ಸಚಿವರುಗಳ ಮೇಲೇ ತನಿಖೆ ಇದೆ. ನಮ್ಮ ರಾಜ್ಯದ ಪ್ರತಿನಿಧಿಸುವಂಥ ಸಚಿವರುಗಳ ಮೇಲೂ ಕೂಡ ಇದೇ ರೀತಿ ತನಿಖೆ ಬಾಕಿ ಇದೆ. ಅವರು ಕೂಡ ಸ್ಟೇನಲ್ಲಿ, ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ. ಹಿಂದೆ ಗೃಹ ಮಂತ್ರಿ ಆಗಿದ್ದವರು ಅಮಿತ್ ಶಾ ಅವರು ಕೂಡ ಗಡೀಪಾರು ಕೂಡ ಆಗಿದ್ದರು. ಆ ಥರ ಅನೇಕ ಸಚಿವರುಗಳ ಮೇಲೆ, ಕೇಂದ್ರ ಸಚಿವರುಗಳ ಮೇಲೆ ಕೂಡ ಕೇಸ್ ಇದೆ. ಅದನ್ನೇ ಒಂದು ದೊಡ್ಡ ಅವ್ರೇನಾದರೂ ಶಿಕ್ಷೆ ಆಗಿದೆಯಾ? ಏನಿಲ್ಲ. ಸರ್, ಈಗ ನೂರಾರು ಕೋಟಿ ರೂಪಾಯಿ ಖರ್ಚವನ್ನು ಮಾಡಿ ಸದನವನ್ನು ನಡೆಸುವಂಥದ್ದು. ಈ ಸಂದರ್ಭದಲ್ಲಿ ಒಂದ್ ಕಡೆ ಅವರು ಪ್ರತಿಭಟನೆ ಮಾಡ್ತಾರೆ, ಅದಕ್ಕೆ ತದ್ವಿರುದ್ಧವಾಗಿ ಕೌಂಟರ್ ಆಗಿ ನೀವು ಪ್ರತಿಭಟನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ರಾಜ್ಯದ ಜನ ನೋಡ್ತಾ ಇದ್ದಾರಲ್ವಾ? ಮಾಡಿ 10 ನಿಮಿಷಲ್ಲಿ ಹೋಗ್ತೀವಲ್ಲ. 10 ಗಂಟೆಗೆ ವಿಧಾನಸಭೆ ಇದೆ, 10:15 ಹೋಗಿ ಕೂತ್ಕೊಳ್ತೀವಿ ಅಲ್ಲಿ. ನಾವೇನು ಸಮಯ ವೇಸ್ಟ್ ಮಾಡಲ್ಲ. ಇದಿಷ್ಟು ಹಿರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಮತ್ತು CBI ಮತ್ತು ED, IT ಕೇಂದ್ರ ಸರ್ಕಾರ ದುರುಪಯೋಗ ಮಾಡ್ಕೋತಾ ಇದೆ, ಹೀಗಾಗಿ ನಾವು ಚರ್ಚೆಗೆ ಸಿದ್ಧ, ಅವರು ಚರ್ಚೆಗೆ ಬರಲಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.